ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಸೊಮ್ಗೆ ಹುಷಾರಿಲ್ಲ, ಯಾಕೋ ಲೂಸ್ ಮೋಷನ್ ಅಂತ ಹೇಳ್ತಾ ಇದ್ದಾರೆ, ತುಂಬಾ ಹುಷಾರಿಲ್ಲ ಪಾಪ, ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಬಂದಿದ್ರು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಖಿತಾ ಒಂದು ವಾರ ನಂಗೆ ಸ್ವಲ್ಪ ಲೈಟ್ ಫುಡ್ಡು ಏನಾರು ಆ ಥರ ಕೊಡು ಅಂತ. ಅದಕ್ಕೆ ನನಗೆ ಲೈಟ್ ಫುಡ್ಡು ಆ ಥರ ಏನು ನಂಗೆ ಗೊತ್ತಾಗೋದಿಲ್ಲ. ನಿಮಗೆ ಯಾವುದು ಕಂಫರ್ಟಬಲ್ ತಿನ್ನಬೇಕು ಅಂತ ಹೇಳ್ತೀರಾ, ನೀವು ಯಾವ್ದು ಬೇಕಂತ ಹೇಳ್ತೀರಾ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಿಖಿತಾ ಹಿಂದಿನ ದಿನ ಮೊದಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ನನಗೇನು ಅನಿಸುತ್ತೆ ಅದು ಪಟ್ಪಟ ಅಂತ ಮಾಡಿಬಿಡ್ತಾಯಿದ್ದೆ. ಇವಾಗ ಏನಂದರೆ ಅವ್ರಿಗೆ ಕೇಳ್ಕೊತೀನಿ, ಹಿಂದಿನ ದಿನ ನಾನು ಇದನ್ನು ಮಾಡ್ತಾಯಿದ್ದೀನಿ, ನಿಮ್ಗೆ ಇದು ಓಕೆ ಅಲ್ವಾ ಅಂತ ಕೇಳ್ಕೊತೀನಿ. ಇಲ್ಲ ಅವರು ಅದರಲ್ಲಿ ಏನಾದ್ರು ಚೇಂಜಸ್ ಹೇಳ್ತಾರೆ, ಸೊ ಆವಾಗ ಅದನ್ನು ಮಾಡ್ತೀನಿ. ನಿಖಿತನಿಗೆ ಒಂದು ಸ್ವಲ್ಪ ತೆಳುಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಹೇಳಿದ್ರು. ಮತ್ತು ಅವ್ರು ಪ್ಲೇನ್ ಉಪ್ಪಿಟ್ಟಕ್ಕಿಂತ ತರಕಾರಿ ಹಾಕಿದರೆ ಇನ್ನೂ ಇಷ್ಟಪಡ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಉಪ್ಪಿಟ್ಟು ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಹೊಟ್ಟೆ ಹಸಿವಾಗ್ತಾ ಇತ್ತಂತೆ, ಹಾಕಿ ಕೊಟ್ಬಿಟ್ಟೆ, ಬೇಗ ತಿಂದ್ಬಿಡಿ ತಿಂಡಿ ಉಪ್ಪಿಟ್ಟು ಏನಂದರೆ ಬಿಸಿ ಬಿಸಿ ಇರುವಾಗಲೇ ಚೆಂದ ಅಲ್ವ ತಿನ್ನೋದಕ್ಕೆ. ಆದ್ದರಿಂದ ಸ್ವಲ್ಪ ಕರ್ಡ್ ಕೊಡು ಅಂತ ಹೇಳಿದ್ರು, ಕೊಟ್ಟೆ, ತಿಂತಾಯಿದ್ರು. ಮತ್ತು ಇನ್ನೂ ಸುಮಾರು ಜನರಿಗೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಕಾಂಕ್ರೀಟಾ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಹಂಗಿಲ್ಲಪ್ಪ. ನಾನು ಅದೇ ಕೇಳ್ತಾ ಇದ್ದೆ, ಎಲ್ಲರೂ ಇಷ್ಟ ಇಲ್ಲ ಅಂತಾರೆ, ಆದರೆ ನಿಮಗೆ ಮಾತ್ರ ತುಂಬ ಇಷ್ಟ ಅಂತ ಕೇಳಿದೆ. ಅದಕ್ಕೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ, ಅದು ತಿನ್ನೋದ್ರಿಂದ ಬನ್ಸಿರವೆ, ಅದಕ್ಕೆ ಅಂದರೆ. ಹಾಯ್ ಖುಷಿ, ಗುಡ್ ಮಾರ್ನಿಂಗ್. ಪರಿ ಬಾ ಮಗಳೇ, ಒಳಗಡೆ ಹೋಗೋಣ. ಖುಷಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪರಿನೂ ಬರ್ತಾಳಂತೆ ಜೊತೆಯಲ್ಲಿ. ಪರಿ ಕರ್ಕೊಂಡೋಗಿ ಬಿಡೋದೇ ಇಲ್ಲ. ಪರಿನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳ್ತಾಳೆ ಅವಳು. ಪರಿನ ಕರ್ಕೊಂಡು ಹೋಗ್ಬಾರ್ದಂತೆ. ಬಿಟ್ಬಿಡು ಒಳಗಡೆ ಅವಳನ್ನ. ಅಪ್ಪ ಇದ್ದಾರಲ್ಲ, ನಡಿ ಖುಷಿ, ಅಪ್ಪ ಇದ್ದಾರಲ್ಲ, ಬಿಟ್ಬಿಡು. ಬಿಡು, ಅಪ್ಪ ಇದ್ದಾರಲ್ಲ, ಹೋಗ್ತಾಳೆ ಅವಳು. ಅವಳಿಗೆ ಅಮ್ಮ ಬೇಕಂತೆ. ಬಾ, ಬಾಯ್ ಮಾಡ್ಬಿಡ ಅಕ್ಕ. ಬಾಯ್ ಅಕ್ಕ, ಬಾಯ್ ಮಾಡಪ್ಪಗೆ. ಬಾಯ್ ಅಪ್ಪ. ಈ ವರ್ಷನೇ ಬ್ಯಾಗ್ ತೊಗೊಂಡೋಗ್ತಾರದು. ಲಾಸ್ಟ್ ಇಯರ್ ಬ್ಯಾಗ್ ಕೊಟ್ಟಿದ್ರು ತೊಗೊಂಡೋಗ್ಲಿಲ್ಲ ಮೇಡಮ್. ಟೈಟ್ ಮಾಡ್ತೀನಿ ಇರಪ್ಪ. ಜೋರಾಗಿ ಇಳಬೇಕು. ಖುಷಿ, ಅಮ್ಮಗೆ ಐ ಲವ್ ಯು ಹೇಳಲ್ಲ. ಐ ಲವ್ ಯು ಟು ಬೇಬಿ. ಅಲ್ಲ, ಸ್ನಾನ ಮಾಡಿಸಿದ್ದು ನಾನು, ತಿಂಡಿ ತಿನ್ಸಿದ್ದು ನಾನು, ರೆಡಿ ಮಾಡಿದ್ದು ನಾನು, ಅಪ್ಪಂಗೆ ಐ ಲವ್ ಯು ಹೇಳ್ತಾಳೆ. ಹಾಂ, ಹಂಗೆ. ಓಕೆ, ಬಾಯ್ ಅಪ್ಪ. ನಡಿ ಶಮ್. ಮನೆ ಹತ್ರ ಬಂದಿದ್ವಿ, ಹಂಗೆ ಸೋಮ್ ಕೂಡ ಬಂದಿದ್ರು, ಹುಷಾರಿಲ್ಲ. ಸೊ ನಿನ್ನೆ ಸಂಜೆ ಏನು ಕೆಲಸ ಆಗಿದೆ ಅಂತ ನೋಡ್ರಿಲ್ಲ, ಅದಕ್ಕೋಸ್ಕರ ಬಂದಿತ್ತು. ಕೆಲಸ ನಡೀತಾ ಇದೆ. ಕಸದವ್ರು ನೋಡಿ ಹಿಂಗೆ ಬಂದುಬಿಡ್ತಾರೆ. ನೆಕ್ಸ್ಟ್ ನಾವು ಕಸ ಹಾಕೋದು ಹಿಂಗೇನೆ. ಮ್ಯೂಸಿಕ್ ಸಾಂಗ್ಗಳನ್ನೇ ಏನೋ ಈ ಥರ ಕಸ ಹಾಕೋತಾರೆ ಸಾಂಗ್ ನೋಡ್ಬಿಡೋದು. ನಂಗೆ ನಾವು ಒಂದು ಮನೆಗೆ ಜ್ಞಾಪಕ ಬರ್ತಿದ್ವಿ. ನಾವು ಒಂದು ಮನೆ ಹತ್ರ ಹಿಂಗೇನೆ ಬರ್ತಾಯಿದ್ದಿದ್ದು ಆಟೋಗಳು. ನೆಕ್ಸ್ಟ್ ನಮ್ಗೆ ಹಿಂಗೆ ಕಾಯಬೇಕು, ಆಟೋದವ್ರು ಬಂದರೆ ಹಿಂಗೆ ಹಾಕೋದಿತ್ತು. ನಾನು ಖುಷಿಮನ್ನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಹೊಸ ಮನೆ ಹತ್ರ ಹೋದೆ. ಸೋಮ್ ಕೂಡ ಹೊಸ ಮನೆ ಹತ್ರನೇ. ಅವರು ನನ್ನಿಂದ ಮನೆ ಬೀಗ ಹಾಕ್ಕೊಂಡು ಅಲ್ಲಿ ಬಂದರು. ಇವಾಗ ಗಾಡಿ ಹತ್ತೋಗೋ ಅವ್ರು ನನಗೆ ಕೀ ಕೊಟ್ಟು ಹೋಗ್ಬೇಕಲ್ವಾ, ಕೊಟ್ಟೋಗಿಲ್ಲ. ನಾನು ಎಷ್ಟು ಆರನ್ ಮಾಡ್ತೀನಿ, ಅವ್ರ ಹಿಂದೆನೇ ಬಂದೆ. ಮತ್ತು ಏನು ಕಾಲ್ ಮಾಡ್ತಾಯಿದ್ದೀನಿ, ಪಿಕ್ ಮಾಡಲಿಲ್ಲ. ಇನ್ನೇನು ಮಾಡೋದು ಅಂತ ಸರಿ ಮನೆ ಹತ್ರ ಹೋದರೆ ಅಲ್ಲುಕ್ಕಿಲ್ಲ. ಸರಿ ಇನ್ನು ಎಂಥ ಮಾಡೋದಪ್ಪ ಅಂದ್ಬಿಟ್ಟು ಫೋನ್ ಮಾಡಿದೆ ಲಾಸ್ಟಿಗೆ. ಅಯ್ಯೋ ನಿಖಿತಾ, ಸಾರಿ ಮಿಸ್ ಆಗೋಯ್ತು, ತೊಗೊಬಂದ್ಬಿಟ್ಟಿದ್ದೀನಿ, ಬಂದಲ್ಲಿ ಗೇಟ್ ಹತ್ರ ವೆಯ್ಟ್ ಮಾಡ್ತೀಯಾ, ಮೇನ್ ಗೇಟ್ ಹತ್ರ ತೊಗೊಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಫುಲ್ ಸುಸ್ತಾಗಿದೆ ಫ್ರೆಂಡ್ಸ್. ಅಪಾರ್ಟ್ಮೆಂಟ್ ಮುಂದೆ ಕಾಯೋ ಥರ ಮಾಡಿದ್ರು ನಮ್ಮ ಯಜಮಾನ್ರು. ಒಂದೇ ಒಂದು ಮಿಸ್ಟೇಕಿಂದ ಮತ್ತೆ ಸದ್ಯ ಆಫೀಸ್ ನಂಗೆ ಆ್ಯಕ್ಚುಲಿ ಅವಲೇ ಸುಸ್ತಾಗಿದೆ ಗೊತ್ತಾ. ನನ್ನ ಯಜಮಾನ್ರು ಮಾಡಿದ್ದು ಎಡವಟ್ಟಿಂದ ಫ್ರೆಂಡ್ಸ್. ಇನ್ನೊಂದು 2 ನಿಮಿಷ, ಇನ್ನೊಂದು 5 ನಿಮಿಷ ಬಿದ್ದೋಗ್ಬಿಡ್ತೀನಿ. ಸುಸ್ತಾಗ್ತದೆ. ಟೈಮ್ ಒಂದು 10 ಗಂಟೆ ಆಗೋಗಿದೆ. ಏನೂ ತಿಂದಿಲ್ಲ, ನೀರು ಕುಡಿದಿಲ್ಲ ಇವತ್ತು ತಿಂಡಿ ಮಾಡೋ ಇದರಲ್ಲಿ. ಸುಸ್ತಾಗ್ತದೆ ಫುಲ್ಲು. ಮತ್ತು ಯಾಕೋ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅಂದರೆ ಥರ ಆಗ್ತದೆ, ತಲೆಗತ್ತೋ ಥರ ಮಾತ್ರ ಆಗ್ತದೆ. ಹೋಗಿ ಒಂಚೂರು ಉಪ್ಪಿಟ್ಟು ಮಾಡಿದೆ, ಪಟ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಊಟ ಮಾಡಿದೆ. ನಾನು ಖುಷಿಮಾಗೆ ಇವಾಗ ಡೇ ಕೇರ್ ಬಿಡಬೇಕು ಅಂತ ಪ್ಲ್ಯಾನು. ಅವಳಿಗೂ ಲಂಚ್ ಬಾಕ್ಸ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಡ್ರೆಸ್ಸು ಕೂಡ ಅಷ್ಟೇ ಇಟ್ಟಿದ್ದೀನಿ, ಇವಾಗ ಕಲರ್ ಡ್ರೆಸ್. ಯಾಕಂದರೆ ಡೇ ಕೇರ್ ಬಿಡಬೇಕು ಅವಳಿಗೆ. ನಾವು ಬಂದು ಇವಾಗ ಹೊರಗಡೆ ಹೊರಟ್ವಿ.
ಸ್ವಲ್ಪ ಇದು ಏನು ಟೈಲ್ಸ್ ನೋಡಬೇಕಾಗಿತ್ತು. ಒಂದು ಬಾತ್ರೂಮ್ ಟೈಲ್ಸ್ ನಾವು ಆಗಲೇ ಒಂದು ಜನವರಿನಲ್ಲಿ ಬುಕ್ ಮಾಡಿದ್ದು ನಾವು, ಆಯಿತಾ. ಇನ್ನೂ ಆರ್ಡರ್ ಕೊಟ್ಟಿದ್ದಾರಂತೆ ನಮ್ಮ ಇಂಜಿನಿಯರು, ಇನ್ನೂ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೊಸ್ದಾಗಿ ಮತ್ತೆ ನಾವು ಹೋಗಿ ಸೆಲೆಕ್ಟ್ ಮಾಡಬೇಕು. ಅಂದರೆ ಅವೈಲಬಲ್ ಇರೋಂಥದ್ದನ್ನ ನೋಡಿ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ವಿ. ಅದಲ್ದಲೇ ನೆಕ್ಸ್ಟ್ ಇನ್ನು ಬಾಲ್ಕನಿ ಫ್ಲೋರಿಂಗ್ ಟೈಲ್ಸ್ ಆಗಿರ್ಬೋದು, ಮತ್ತು ಮುಂದೆಗಡೆ ನಮ್ಮದು ಕಾರ್ ಪಾರ್ಕಿಂಗ್ ಆಗಿರ್ಬೋದು, ಮತ್ತು ಮುಂದೆ ಎಲಿವೇಶನ್ನು ಅಲ್ಲೆಲ್ಲ ನಾನು ಕಂಪ್ಲೀಟಾಗಿ ಟೈಲ್ಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಏನು ಬಿಸಿಲಿಗೆ ನಾವೇನು ಕಲರ್ ಮಾಡಿಸ್ತೀವಿ ಅದೆಲ್ಲೂ ಶೇಡ್ ಆಗೋ ಥರ ಇರಬಾರ್ದು. ಸೊ ಟೈಲ್ಸ್ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅದೇ ಥರನೇ ಹಾಕ್ಸ್ತಾ ಇರೋದು. ಸೊ ಅದಕ್ಕೋಸ್ಕರ ಇವಾಗ ನಾನು ಕೂಡ ಅದೇ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಅದು ಎಲಿವೇಶನ್ದು. ಆದರೆ ಇವಾಗ ಇನ್ನೊಂದ್ಸರಿ ಹೋಗಿ ಫೈನಲ್ ಮಾಡಿಬಿಟ್ಟು ಬರೋ ಥರ. ಆಮೇಲೆ ಇನ್ನೇನೇನು ಚಿಕ್ಕ ಚಿಕ್ಕ ಪುಟ್ಟ ಏನೇನಿದೆ, ಮತ್ತು ಕಿಚನ್ದೆಲ್ಲ ಸೆಲೆಕ್ಟ್ ಮಾಡಿಲ್ಲ. ಸೊ ಅದೆಲ್ಲ ಹೋಗಿ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಸೊ ಖುಷಿಮಾನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಅವಳಿಗೆ ಇವಾಗ ಡೇಕೆ ಬಿಡ್ತೀನಿ, ಊಟ ಕಟ್ಟಿದ್ದೀನಿ ಅವಳಿಗೆ. ಸೊ ಹೋಗಿ ಹಂಗೆ ಲಂಚ್ ಬಾಕ್ಸ್ನು ಕೊಟ್ಟು ಸ್ಟ್ರೈಟ್ ಹಾಗೆ ಹೊರಡೋಣ ಅಂತ. ಸೊ ಬನ್ನಿ ಹೊರಡುವ. ಹೆಲ್ಮೆಟ್ ನಾನು ತೊಗೊಂಡು ಹೋಗ್ತಾಯಿದ್ದೀನಿ, ಬಿಸಿಲಿದೆ, ಅದಕ್ಕೆ ಸ್ವಲ್ಪ ಈ ಹೆಲ್ಮೆಟ್ ತೊಗೊಂಡೋಗೋಣ ಅಂತೇಳಿ. ಈಗೆಲ್ಲೂ ಜಾಸ್ತಿ ಹೊರಗಡೆ ಎಲ್ಲೂ ಹೋಗ್ಬಿಟ್ಟು ಹೋಗೇ ಇಲ್ಲ ನಾನು. ಅಂದರೆ ಕೀರ್ತಿ ಜೊತೆ ಹೋಗ್ತಾಯಿದ್ದೆ, ಕೀರ್ತಿ ಗಾಡಿ ಓಡಿಸ್ತಾಯಿದ್ರು. ನಾನು ಓಡಿಸ್ಬೇಕು ಅಂತಂದಾಗ ನನಗೆ ಸ್ವಲ್ಪ ಫೋಕಸ್ ಮಾಡಿ ರೋಡ್ನೇ ನೋಡಬೇಕಲ್ಲ, ಆವಾಗ ನನಗೆ ಇದು ಬೇಕು, ಪ್ರೊಟೆಕ್ಟ್ ಮಾಡುತ್ತೆ ಕಣ್ಣಿಗೆ ನನಗೆ. ಅದಕ್ಕೋಸ್ಕರ ಚೆನ್ನಾಗಿದೆ ಹೆಲ್ಮೆಟ್, ಕ್ವಾಲಿಟಿನೂ ಚೆನ್ನಾಗಿದೆ. ನಾನಿಲ್ಲಿ ಹೋಗಿ ಒಂದು 10 ನಿಮಿಷಕ್ಕೆ ಸೋಮ್ ಕೂಡ ಬಂದರು. ನಾವು ಇಂಜಿನಿಯರ್ಗಿಂತ ಮುಂಚೆನೇ ಹೋದ್ವಿ, ಯಾಕೆಂದರೆ ನಾವು ಹಂಗೆ ನಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ತಾಯಿದ್ರೆ ಅವ್ರು ಬಂದಾಗ ಈಸಿ ಆಗುತ್ತೆ ಅಂತ ಹೇಳಿ. ಅವರು 3:30 ಅಷ್ಟರಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ರು. ನಾನು 2:30 2:45 ಅಷ್ಟೊತ್ತಿಗೆ ಹೋಗಿ ರೀಚ್ ಆದೆ. ಮತ್ತು ನಾನು ಯಾವಾಗಲೂ ಹುಡುಕ್ತಾರೆ ಮ್ಯಾಟ್ ಫಿನಿಷಿಂಗಿಂದೇ ಜಾಸ್ತಿ ನಾನು ಹಾಕಿಸ್ತಾ ಇರೋದು, ಯಾವುದೋ ಗ್ಲಾಸಿ ಫಿನಿಷಿಂಗ್ ಹಾಕಿಸ್ತಾ ಇಲ್ಲ. ಯಾಕಂದರೆ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗ್ಲಾಸಿ ಫಿನಿಷಿಂಗ್ ಟೈಲ್ಸು ಅಥವಾ ಫ್ಲೋರಿಂಗ್ ಏನಿದೆ ಅದೆಲ್ಲದೂ. ಆಲ್ಮೋಸ್ಟ್ ಇವಾಗೆಲ್ಲ ಟೈಲ್ಸ್ ಏನಿದೆ ಅದೆಲ್ಲ ಮ್ಯಾಟ್ ಫಿನಿಷಿಂಗ್ಗೆ ಜಾಸ್ತಿ ಟ್ರೆಂಡಲ್ಲಿ ಇರುವಂಥದ್ದು. ಒಂದು ನನಗೆ ಮ್ಯಾಟ್ ಫಿನಿಷೇ ಇಷ್ಟ ಆಗಿದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಅದೆಲ್ಲ ಕಾಲಿಟ್ಟು ಯಾವ್ದು ಜಾರುತ್ತೆ, ಅಂದರೆ ಸ್ಲಿಪ್ಪರ್ನ ಬಿಟ್ಬಿಟ್ಟು ಯಾವ್ದು ಜಾರುತ್ತೆ ಯಾವ್ದು ಜಾರಲ್ಲ ಅಂತೆಲ್ಲ ಹಂಗಾಗಿ ಒಂದೊಂದೇ ಟೈಲ್ಸ್ ಮೇಲೆ ಚೆಕ್ ಮಾಡ್ತಾ ನಿಂತ್ಕೊಂಡು ಆ ಥರ ಟೈಮ್ ಕಳೆದು ಆನ್ ಟೈಮಲ್ಲಿ ಕರೆಕ್ಟಾಗಿ ಬಂದಿದ್ದೀವಿ. ಆದರೆ ನಮ್ಮ ಇಂಜಿನಿಯರ್ ಬಂದಿಲ್ಲ, ಅದಕ್ಕೆ ನಾವೇ ಹುಡುಕ್ತಾ ಇದ್ದೀವಿ ಕಲೆಕ್ಷನ್. ಒಂದು ಬಾತ್ರೂಮಿಗೆ ಒಂದು ಮಿಸ್ ಆಗಿದೆ, ಬಂದಿಲ್ಲ. ಬುಕ್ ಮಾಡಿ ಮೈಟಲ್ಸಲ್ಲಿ ಎಷ್ಟೊಂದು ತಿಂಗಳಾಯ್ತು, ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಅಯ್ಯೋ ದೇವ್ರೆ, ಮೈಟಲ್ಸ್ ಏನು ಅಡ್ವರ್ಟೈಸ್ ಕೊಡ್ತಾರೆ, ಮೈಟಲ್ಸ್ ಅಂತ ಎಂಥ ಡಬ್ಬ ಮಾಡಿದ್ರೆ ಒಂದೇ ಒಂದು ಬಾತ್ರೂಮಿಗೆ ಬಂದಿಲ್ಲ ಇನ್ನೂ. ಸೊ ಕಲರ್ ಕಾಂಬಿನೇಷನ್ ನೋಡಿ, ನಾನು ಹೇಳಿದ್ದು ಇದು ಹಿಂಗೆ ಕಾಂಬಿನೇಷನ್ ಇಲ್ಲ, ನಿಮಗೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಇಲ್ಲಿ ವಾಲ್ ಕ್ಲಾಡಿಂಗಿಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ ಸುಮ್ಮನಿನಲ್ಲಿ, ಅದೊಂದು ನೋಡ್ತಾ ಇದ್ದೀವಿ ಏನು ಮಾಡೋದು ಏನಂತ ಅಂತ. ಮಳೆ ಬಂದ್ಬಿಟ್ಟಿದೆ. ಖುಷಿಯಮ್ಮನ ಇವಾಗ ಡೇಕರಿಂದ ಕರ್ಕೊಂಡೆ, ಮಳೆ ಬಂದು ಚೆನ್ನಾಗಿ ಬಿಸಿಲು ಬರ್ತೈತಿ ಇವಾಗ. ಅಮ್ಮ ಮಳೆ ಬಂತ ಅಂತ ಕೇಳ್ತೈತಿ. ರುಚಿ ಬಾಕಾ ಒಂದು ಹ್ಯಾಂಡ್ ವಾಶ್ ಮಾಡ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಇವಾಗ ಒಂದು ಅಲ್ಲಿ ಟೀ ಕೊಟ್ಟರು ಕುಡಿದ್ವಿ. ಆದರೂ ಇವಾಗ ಒಂದು ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ. ಹೊಟ್ಟೆ ಒಂದು ಸ್ವಲ್ಪ ಕವಕಾನ್ಸ ಹೋಗ ಅವಸರದಲ್ಲಿ ಒಂದು ಸ್ವಲ್ಪ ಊಟ ಮಾಡೋದು ಅಷ್ಟೇನೆ. ಖುಷಿ ನಾನು ಕರ್ಕೊಬಂದು ಇವಾಗ ಬಿಟ್ಟು ಅವಳಿಗೆ ನಿನ್ನೆ ಹೋಮ್ವರ್ಕ್ ಮಾಡಿಸೋದು ಮರ್ತ್ಬಿಟ್ಟೆ ನಾನು. ಸೊ ಅದಕ್ಕೆ ಹೋಮ್ವರ್ಕ್ ಮಾಡಿಸೋದು ಒಂದು ಬ್ಯಾಲೆನ್ಸ್ ಐತೆ. ಇಷ್ಟು ದಿನ ಒಂಥರ ಆದರೆ ಇನ್ಮೇಲೆ ಒಂಥರ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ಇವಾಗ ಉಪ್ಪಿಟ್ಟು ಕೂಡ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಅದು ಬಿಸಿಗಿಟ್ಟಿದ್ದೀನಿ. ಸೊ ಹಂಗೆ ಬೇಕು ಅಂತ ಹೇಳಿದ್ರು, ಏನು ತಿಂದಿಲ್ಲ, ಊಟ ಮಾಡಿದ್ದು ಅಷ್ಟೇ ಅವರು. ಅದಕ್ಕೆ ಇವಾಗ ಒಂಚೂರು ಬಿಸಿ ಮಾಡಿಬಿಟ್ರೆ ಲೈಟಾಗಿ ಅವರು ತಿನ್ಕೊತಾರೆ ಅಂತ. ಬೇಕಾದ್ರೆ ನಾನು ಕಾಫಿ ಜೊತೆಗೆ ಒಂದು ಸ್ವಲ್ಪ ತಿನ್ಕೋಬೇಕು. ಅದಕ್ಕೋಸ್ಕರ ಬಿಸಿ ಮಾಡ್ತಾಯಿದ್ದೀನಿ. ಇನ್ನು ಪಂಚಿ ರವೆಲ್ ಮಾಡಿರೋದಲ್ವ, ಚೆನ್ನಾಗೇ ಇರುತ್ತೆ ಉಪ್ಪಿಟ್ಟು. ಅಂದರೆ ಹುಡಿಯಾಗಿರುತ್ತೆ, ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ. ಈ ಸಣ್ಣ ರವೆನಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ಒಂಥರ ಎಲ್ಲ ನೀನು ಮೆತ್ತಗೆ ಒಂಥರ ಇದಿರುತ್ತೆ. ಬನ್ಸಿ ರವೆಲಿ ಒಂಥರ ಹುಡಿಯಾಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏನು ತಣ್ಣಗಾದರೂ ಕೂಡ ಆರಾಮಾಗಿ ತಿನ್ಬೋದು ನಾವು. ಎಷ್ಟೋ ಜನರಿಗೆ ಮೀಡಿಯಮ್ ರವೆ ಮತ್ತು ಚಿಕ್ಕ ರವೆಲಿ ಮಾಡ್ತಾರೆ.
ಇಲ್ಲ ಬನ್ಸಿರವೆ ಟ್ರೈ ಮಾಡಿ ಉಪ್ಪಿಟ್ಟನ್ನ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬನ್ಸಿರವೆ. ಸೊ ಅದಕ್ಕೋಸ್ಕರ ತಿಂದಿದೆಯಾ ಮಗಳೇ? ನೋಡಿ ಅವಳು ಯಾಕೋ ಫುಡ್ಡೇ ತಿಂತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಹಂಗೆ ಇದೆ ಫುಡ್ಡು. ಯಾಕಪ್ಪ ರೀ? ಏನು ಮಗಳೇ? ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊತಾಳೆ. ಏನು ಮಾಡೋಣ? ಹಾಂ ಓಕೆ ಚೂರು. ಆಮೇಲೆ ಇವತ್ತು ಒಂದು ಸೀರೆ ಹಾಕಿದ್ದೆ, ಅದು ಸಿಕ್ಕಾಬಟ್ಟೆ ಎನ್ಕ್ವೈರಿಗಳು ಬಂದಿದ್ದಾವೆ. ಹಿಂಗೆ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಮೆಸೇಜ್ಗಳೊಂದು 200 ಮೆಸೇಜ್ 300 ಮೆಸೇಜ್ ಬಂದಿದೆ. ಇವಾಗ ಆ ಮೆಸೇಜ್ಗಳನ್ನೆಲ್ಲ ಬೇರೆ ನೋಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು. ಸೊ ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗ್ತಾ ಬಂದಿದೆ. ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಅಂದ್ಕೊಂಡೆ. ಫಸ್ಟು ಸೋಮಿಲ್ಲ ಇಲ್ಲ ಖುಷಿ ಕರ್ಕೊಂಡು ನಿನ್ನ ಮನೆಗೆ ಹೋಗು, ಬೇಕಿದ್ರೆ ನಾನು ಆಮೇಲಿಂದ ಹಾಕಿಸ್ಕೊಬರ್ತೀನಿ ಅಂತಂದರು. ಅವ್ರೇನಾರು ಹಾಕಿಸ್ಕೊಬರಲಿಲ್ಲ ಅಂದರೆ ನಾನೇ ಹೋಗಿ ಹಾಕಿಸ್ಕೊಬರ್ಬೇಕು. ಸೊ ಅದೊಂದು ಕೆಲಸ ಬೇರೆ ಐತೆ. ಸಿಕ್ಕಾಬಡೆ ಇವಾಗ ಕೆಲಸಗಳು ನಾನ್ ಸ್ಟಾಪ್. ಇವಾಗ 6 ಗಂಟೆ ಟೈಮ್ ಅಂದರೆ ಕಂಟಿನ್ಯೂಸ್ ಆಗಿ ನನ್ನ ಪ್ರಕಾರ 9 ಗಂಟೆ 10 ಗಂಟೆವರೆಗೂ ನನ್ನ ಕೆಲಸ ಕಂಟಿನ್ಯೂ ಆಗುತ್ತೋ ಏನೋ ಗೊತ್ತಿಲ್ಲ. ಊಟಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡ್ತೀನಿ ಏನು ಮಾಡ್ತೀನಿ ಏನೋ ಒಂಚೂರು ನೋಡ್ತೀನಿ. ಇವಾಗ ಪಾರ್ಸಲ್ ಬೇರೆ ಬಂದಿದೆ, ಸೊ ಅದನ್ನು ಬೇರೆ ಈಸ್ಕೊಳ್ಬೇಕು ಇವಾಗ. ಇಲ್ಲಿ ಪಾರ್ಸಲ್ ಬಂದಿದೆ ಇವಾಗ. ಅಷ್ಟೆಲ್ಲ ತೆಗ್ದಿದ್ದೆ ಸೀರೆಗಳು. ಅದು ಸ್ಟಾಕು ಫುಲ್ಲು ಖಾಲಿ ಆಗ್ತದೆ. ಎಲ್ಲ ಬುಕ್ ಮಾಡ್ಕೊಂಬಿಟ್ಟವ್ರೆ ಫ್ರೆಂಡ್ಸ್. ನಾನು ಇನ್ನೂ ಏನು ಗೊತ್ತಾ, ಇಷ್ಟು ಸ್ಯಾರಿ ಪ್ರೈಸ್ ಅಂತ ಹೇಳೇ ಇಲ್ಲ. ಅವ್ರ ಹತ್ರ ಆಲ್ರೆಡಿ ಬುಕ್ ಮಾಡ್ಕೊಂಡಿರೋ ಸೀರೆಗಳೆಲ್ಲ ಇರ್ತಾವಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಅವ್ರವರೇ ಅಂದರೆ ಸ್ಕ್ಯಾನರ್ ಮೊದಲು ಕಳಿಸಿರ್ತೀವಲ್ಲ, ಅದಕ್ಕೆಲ್ಲ ಅವ್ರವರೇ ಬುಕ್ ಮಾಡ್ಕೊಂಡ್ಬಿಡ್ತವ್ರೆ. ಏನು ಮಾಡೋದಾ? ಏನು ಅಡ್ಡ ತಡಿತೈತೆ. ಇವಾಗ ಪೇಮೆಂಟ್ ಮಾಡದೇ ಇರೋರು ಇರಲಿ, ಮಾಡಿದವ್ರನ್ನ ಹುಡ್ಕೊಂಡು ನಾನು ಅಷ್ಟು ಮೆಸೇಜ್ಗಳಲ್ಲಿ ನಾನು ಇವಾಗ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಅದು ಇನ್ನೂ ದೊಡ್ಡ ಟೆನ್ಷನ್ ಅಂತಂದರೆ. ಅದರಲ್ಲಿ ಬೇರೆ ಇನ್ನೊಂದು ಸ್ವಲ್ಪ ಜನ ನಮ್ಮ ನಿಯರ್ ಹತ್ರ ಇರೋರು ಏನಂದರೆ, ನಿಖಿತವ್ರೆ ನಾವು ಅಲ್ಲೇ ಬಂದು ಇಸ್ಕೊತೀವಿ, ನಿಮ್ಮ ಅಪಾರ್ಟ್ಮೆಂಟ್ ಹತ್ರ ಬರ್ತೀವಿ, ಅಲ್ಲೇ ಇಸ್ಕೊತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಬೇರೆ ಕೊಡೋಕೆ ಹೋಗ್ಬೇಕು. ನಾನು ಆಗಲ್ಲ ಅಂತ ಹೇಳ್ಬಿಡ್ತೀನಿ ಇವತ್ತು. ನನ್ನ ಕೈಲಾಗಲ್ಲಪ್ಪ ನಿಜವಾಗ್ಲೂ. ಯಾರು ಇಷ್ಟೆಲ್ಲ ಕೆಲಸ ಎಷ್ಟು ತೊಗೊಳಕ್ಕಾಗುತ್ತೆ? ಒಂದಿನ ಹಿಂಗೆ ಹೊರಗಡೆ ಹೋಗಿ ಬಂತು ಅಂದರೆ ಇದೇ ಆಗೋದು ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗೆ ಗೊತ್ತಾ, ಯಾರು ಮನೆ ಕೆಲಸಕ್ಕೂ ಇಟ್ಕೊಂಡಿಲ್ಲ. ನಾನು ಇವಾಗ ಸದ್ಯಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ನಾನು ಮನೇಲೇ ಇರೋದ್ರಿಂದ ನನಗೆ ಮ್ಯಾನೇಜ್ ಮಾಡ್ತೀನಿ. ಹಿಂಗೆ ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂತ ಅಂದಾಗ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಯಾರು ಬಂದು ಮನೆ ಕೆಲಸ ಮಾಡ್ಕೊಡತ್ತಾರೆ ಅಂದರೆ, ಮನೆ ನನಗೆ ಕಸ ಗುಡಿಸಿ ಮನೆ ಒರೆಸ್ಕೊಡತ್ತಾರ ಅಂದರೆ ನಮ್ಮ ಥರ ನೀಟಾಗಿ ಒರೆಸೋರು ಸಿಗೋಲ್ಲ, ಅದೇ ಬೇಜಾರು ಅಂತಂದರೆ. ಸೊ ಅದಕ್ಕೆ ಯಾರನ್ನಾರು ಒಬ್ರನ್ನ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಇವಾಗ ನೋಡಬೇಕು, ಯಾರು ಇದ್ದರೆ ಹುಡುಕ್ಬೇಕು ಒಂದು ಸ್ವಲ್ಪ. ನಮ್ಮ ಮಗುಗೆ ನೋಡಿ ಸ್ವಲ್ಪ ಹಾಲು ಸ್ಕೂಲಲ್ಲೇ ಕೊಟ್ರಂತಪ್ಪ. ಏನಂತ ಹೇಳ್ತಾಯಿದ್ರು, ಇವಾಗ ಅವ್ರು ಮ್ಯಾಮ್ ಹೇಳಿದಾರಂತೆ, ಯಾರು ಡೇ ಕೇರ್ನಲ್ಲಿ ಇರ್ತಾರೆ 5 ಗಂಟೆ ಮೇಲೆ ಯಾವ ಮಕ್ಳು ಇರ್ತಾರೆ ಅವ್ರಿಗೆ ಒಂದು ಗ್ಲಾಸ್ ಹಾಲು ಕೊಡಿ ಅಂತ ಹೇಳಿದಾರಂತೆ. ಸೊ ನಾನು ಅದಕ್ಕೆ ಹೋದ ವರ್ಷ ಎಲ್ಲ ನನ್ನ ಮಗಳು ಹೋದ ವರ್ಷ 2 ವರ್ಷದಿಂದ ಡೇ ಕೇರ್ನಲ್ಲೇ ಇದ್ದಾಳೆ. ಒಂದು ದಿನ ಹಾಲು ಕೊಟ್ಟಿಲ್ಲ ಅವರು. ನನ್ನ ಮಗಳು ಇವಾಗ ಡೇ ಕೇರ್ ಬಿಟ್ಟ ಮೇಲೆ ಇವಾಗ ಹಾಲು ಕೊಡ್ತಾರಂತೆ. ಅದಕ್ಕೆ ತಪ್ಪಲ್ವಾ ನೀವು ಮಾಡ್ತಾ ಇರೋದು ಅಂತ ಸುಮ್ಮನೆ ನನಗೆ ಅವ್ರಿಗೆ ಇದು ಮಾಡ್ತಾಯಿದ್ದೆ. ಅದಕ್ಕೆ ಇವಾಗ ಕೊಟ್ಟಿದ್ದಾರಂತೆ, ಕುಡ್ಸೋಕೆ ಸಾಹಸ ಮಾಡಿದ್ರಂತೆ ಹಾಲು. ಅವಳು ಹಾರ್ಲಿಕ್ಸ್ ಕುಡಿಯೋದು ಅಂತ ಹೇಳಿದೆ. ಸೊ ಅದಕ್ಕೆ ಸರಿ ಮನೆ ಹೋಗಿ ಕುಡಿಸ್ತೀನಿ ನೋಡೋಣ ಬಿಡಿ ಅಂತ ಹೇಳಿದೆ. ಸರಿ ಒಂದು ಸ್ವಲ್ಪ ನನಗೆ ಕೆಲಸ ಇದ್ರೆ ಮುಗಿಸ್ಬಿಡ್ತೀನಿ. ಅಶ್ವಿನಿ ಅನ್ನೋರು ಪಾಪ ಬೆಳಗ್ಗೆನೇ ಪೇಮೆಂಟ್ ಮಾಡಿರೋದು ಫ್ರೆಂಡ್ಸ್. ಟೋಟಲ್ 6 ಸೀರೆ ತೊಗೊಂಡವ್ರೆ ಒಟ್ಟಿಗೆನೇ. ಇದು ಸೇಮ್ ಟು ಸೇಮ್ ಸೆಟ್ ವೈಸ್ ಇದೆ. ಬೆಳಗ್ಗೆ ನಾನು ವಿಡಿಯೋಕ್ಕೆ ನೋಡಿ ಎತ್ಕೊಂಡು ಕೂತಿದ್ದೀನಿ ನಾನು. ಇವಾಗ ತುಂಬ ಚೆನ್ನಾಗಿದೆ ಈ ಸೀರೆ ಉದ್ದು. ಆದರೆ ಸ್ಟಾಕ್ ಎಲ್ಲ ಖಾಲಿ. ಇನ್ನೂ 25 ಡೇಸ್ ಆಗುತ್ತಂತೆ ಇದು ಬರೋದಕ್ಕೆ. ಇದರಲ್ಲಿ ಕಲರ್ಸ್ ಬಂದಿದೆ ಇವಾಗ, ಅದೇ ಬಂಡಲ್ ಬಂದಿರೋದಲ್ಲಿ ಎಲ್ಲ 2 ಸೆಟ್ ತೊಗೊಂಡವ್ರೆ. ಇಲ್ಲಿ ಸೇಮ್ ಟು ಸೇಮ್, ಯಾಕೆ ಗೊತ್ತಿಲ್ಲ, ಎಲ್ಲ 2 ಸೆಟ್ ಅಂತ ತೊಗೊಂಡಿದ್ದಾರೆ. ಇಲ್ಲಿ ಖುಷಿ ಐತೆ. ಏನು ಗೊತ್ತಾ, ಈ ಥರ ತೊಗೊಂಡ್ಬಿಟ್ರೆ ಒಂಥರ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲರೂ ಹಿಂಗೆ ತೊಗೊಂಡು, ಅಂದರೆ ಶಾಪಲ್ಲಿ ಇರುವಾಗಲೂ ಅಷ್ಟೇ, ಎಲ್ಲ ಇವಾಗಲೂ ಅಷ್ಟೇ ವಾಷಬಲ್ ಸ್ಯಾರೀಸ್ ಎಲ್ಲ ಇರ್ತಾವಲ್ಲ, ಅದೆಲ್ಲ ಗಿಫ್ಟಿಂಗ್ ಪರ್ಪಸ್ಸು ಮತ್ತು ಅವ್ರಗಳಿಗೇನೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಯಾಕ್ ಮಾಡಿ. ಸರಿ ತಪ್ಪಾಯ್ತು. ಅಮ್ಮ ಏನದು? ಅವಳು ಬರೆಯುವಾಗ ಅವ್ರ ಅಪ್ಪ 4 ಅಂತ ಹೇಳ್ಬಾರ್ದು ಫ್ರೆಂಡ್ಸ್. ಹಂಗೆ ಹೋಯ್ತಾ ಇರೋದೆ ಅಷ್ಟೇನೆ ಎದ್ದು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವತ್ತು 3 ಬರ್ದೋಳೆ, 4 ಬರ್ದೋಳೆ. ಖುಷಿಮಾ ಗುಡ್ ಗರ್ಲ್ ಅಲ್ವಾ? ಹೌದು, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಅವರಪ್ಪ 4, ಅವಳು ಬರ್ದಂಗೆ 4 ಅಂತಂದ್ರೆ ಪೆನ್ಸಿಲಲ್ಲಿ ಎತ್ತಿಟ್ಬಿಟ್ಟು ಅವಳ ಪಡಿಗಳು ಹೋಯ್ತಾವಳೆ. ಅಂದ್ರೆ ನಾನು ಹೇಳ್ಬೇಕು 4 ಅಂತ, ನೀನ್ ಹೇಳ್ತಾ ಇದೆಯಲ್ಲಪ್ಪ ಅಂದ್ಬಿಟ್ಟು ಎದ್ದು ಹೋಯ್ತಾವಳೆ. ನೋಡಿ ಫ್ರೆಂಡ್ಸ್, ನೋಡಿ ಪಾರ್ಸಲ್ ಮಾಡ್ತಾ ಇದ್ದೀನಿ. ಇನ್ನು ನನಗೆ ಅದು ಕೆಲಸ ಮುಗಿತಾ ಇಲ್ಲ. ಹಾಗೆ ಅದಕ್ಕೆ ಬರವ ಲೇಟ್ ಆಗಿಬಿಡ್ತಿದೆ. ಇನ್ನು ಇಲ್ಲೇ ಕೂರಿಸ್ಕೊಂಡೆ
ಪೆನ್ಸಿಲ್ ಅದು ಮುರಿದೋಗುತ್ತೆ, ಎತ್ತದು ಎತ್ತದು. ಆಮೇಲೆ ಟೈಮ್ ಆಗಿಬಿಡುತ್ತೆ ಬಾರವ ಅಂತ ಹೇಳ್ಕೊಂಡು ಇವಾಗ ಇಲ್ಲಿ ನನ್ನ ಮಗಳನ್ನ ಕೂರಿಸ್ಕೊಂಡು ಇಲ್ಲಿ ಬರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಕಡೆ ಅವರಪ್ಪ ಇವಾಗ ಬಂದರು, ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಅವರಪ್ಪ ಬಂದರು, ಬರ್ಸೋಕ್ಕೆ ನಾನು, ಕ್ಲೀನ್ ಮಾಡೋಕ್ಕೆ ಅವರಪ್ಪ. ಅಯ್ಯೋ ಕತೆ. ಗುಡ್ ಗರ್ಲ್ ಫ್ರೆಂಡ್ಸ್, ನನ್ನ ಮಗಳು ಖುಷಿಮಾ ವೆರಿ ವೆರಿ ಗುಡ್ ಗರ್ಲ್. ನೋಡಿ ವಾ, ಬರ್ಬಿಡಿ ಶಮಿ ಬೇಗ. ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟಾರ್ ಹಾಕಿದ್ದಾರೆ, ನೋಡಿ ಇಲ್ಲಿ, ನೋಡಿ ಇಲ್ಲಿ ಸ್ಟಾರ್. ಇದ್ರಲ್ಲ ಸ್ಟಾರ್ ಹಾಕಿರೋದು, ಇನ್ನೊಂದ್ರಲ್ಲಿ ಸ್ಟಾರ್ ಹಾಕಿರೋ, ಸಾರಿ ಬೇಬಿ, ಇನ್ನೊಂದ್ರಲ್ಲಿ ಸ್ಟಾರ್ ಹಾಕಿದ್ದಾರೆ, ಇದ್ರಲ್ಲಿ ಹಾಕಿದ್ದಾರೆ. ನಾನು ತೋರಿಸ್ತೀನಿ, ಇಲ್ಲ ಬಂಗಾರ, ಇದ್ರಲ್ಲಿ ನೋಡಿ ಖುಷಿಮಾಗೆ ಸ್ಟಾರ್ ಹಾಕಿದ್ದಾರೆ. ನೋಡಿ ಇಲ್ಲಿ ಸ್ಟಾರ್ ಹಾಕಿದ್ದಾರೆ, ಇಲ್ಲಿನೂ ಸ್ಟಾರ್ ಹಾಕಿದ್ದಾರೆ ಖುಷಿಯಮ್ಮಗೆ. ಹೌದಾ, ಇದೊಂದು ಬ್ಯಾಲೆನ್ಸ್ ಇದೆ ಬಿ, ಅದಾದ್ಮೇಲೆ ಇದೊಂದು ಬರಿಬೇಕು. ಅದೊಂದೇ ಅಲ್ಲ ರಜಾ, ಇದೊಂದು ಐತೆ. ಬಿಗ್ ಬಿ ಸ್ಮಾಲ್ ಬಿ. ಗುಡ್. ಅವಳಿಗೆ ಈ ಕೂದಲು ಡಿಸ್ಟರ್ಬ್ ಮಾಡ್ತೈತೆ ಫ್ರೆಂಡ್ಸ್, ಅದಕ್ಕೆ ಕ್ಲಿಪ್ ಹಾಕ್ಬಿಟ್ಟೆ. ಅದಕ್ಕೆ ಖುಷಿ ಆಗ್ಬಿಡ್ತು ನನ್ನ ಮಗ. ಎಲ್ಲಿ ನೋಡಿ ಹೆಂಗೆ ಬರಿತೈತೆ ನನ್ನ ಮಗ, ಗುಡ್ ಗರ್ಲ್ ನನ್ನ ಮಗಳು. ಯಪ್ಪ, ನನ್ನ ಮಗಂಗೆ ಬರ್ಸೋಷ್ಟಕ್ಕೆ ಎಷ್ಟು ಸರ್ಕಸ್ ಮಾಡ್ತಾಯಿದ್ದೆ ಗೊತ್ತಾ ನಾನು. ಇದು ಹೇಳ್ದಂಗೆ ಕೇಳ್ತದೆ, ಒಂದು ಡಾಟಾ ಕೊಟ್ಬಿಟ್ರೆ ಸುಮ್ಮನೆ ಬರೆದ್ಬಿಡ್ತಾಯಿದ್ದೆ. ಹೆಣ್ಣು ಮಕ್ಕಳು ಅದಕ್ಕೆ ಫ್ರೆಂಡ್ಸ್ ಹೇಳೋದು, ನಿಜವಾಗ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ರಿಸ್ಕ್ ಆಗಲ್ಲ ಏನೇ ಹೋಮ್ವರ್ಕ್ ಬರ್ಸೋದು. ನಮ್ಮ ಅಮ್ಮ ಅಂತೂ ಇಲ್ಲಿದೆ ನೋಡಿ 3 ಡಾಟ್ಸ್ ಇದೆ, ಆಮೇಲೆ ಇಲ್ಲೊಂದಿದೆ. ನನಗೆ ಜ್ಞಾಪಕನೇ ಇಲ್ಲ, ನಮ್ಮಮ್ಮ ನನಗೆ ನಮ್ಮಪ್ಪ ನಮ್ಮಮ್ಮ ಕೂರಿಸ್ಕೊಂಡು ಹೋಮ್ವರ್ಕ್ ಮಾಡಿಸಿದ್ದು ನನಗೆ ಜ್ಞಾಪಕ ಇಲ್ಲ ಮಾಡಿಸೇ ಇಲ್ಲ. ನಿಮಗೆ ಸೊ ನಿಮಗೆ ಅಪ್ಪ ಅಮ್ಮ ಎಲ್ಲಿ ಓದಿದ್ರು? ಅಪ್ಪ ಅಮ್ಮ ಓದಿರ್ಲಿಲ್ವಾ, ನಮಗೂ ಓದಿರ್ಲಿಲ್ವಾ. ಸೊ ಒಂದು ಚೂರು ಜ್ಞಾಪಕನೇ ಇಲ್ಲ ನಮಗೆ ಬರ್ಸಿರೋದು ಓದಿಸಿರೋದು. ನಿಜವಾಗ್ಲೂ ಇವೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ ಅಲ್ಲ. ನಾವು ಪುಣ್ಯ ಮಾಡಿದೀವಿ, ಅವಾಗೆ ನಮಗೆ ಒಂಥರ ಇತ್ತು, ಇವ್ರುಗಳಿಗೆ ಒಂಥರ. ಸೊ ಆದರೂ ನೋಡಿ ಇವಾಗ ಆಯಿತು, ಇದೊಂದು ಇದೆ ಇವಾಗ. ನೆಕ್ಸ್ಟ್ ಅದು ಅಳಿಸ್ಬಿಡಿ. ಗುಡ್ ಗರ್ಲ್ ನನ್ನ ಮಗಳು. ಇದೇನಪ್ಪ, ಇದೇನು ಮಾಡ್ಸೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಸ್ಟಾರ್ಟಿಂಗ್ ಪ್ರಾಬ್ಲಮ್, ಆಮೇಲೆ ಸರಿ ಹೋಗ್ಬಿಡ್ತಾಳೆ. ಯಾಕೆ ವಾಕ ಓಕೆ. ಇನ್ನೊಂದು ಹೋಮ್ವರ್ಕು ಹೋಗಿ ಒಂದು ಸ್ವಿಂಗ್ ಆಡ್ಕೊ ಬಂದಮೇಲೆ ಬರ್ಸೋದು. ಇಷ್ಟಕ್ಕೆ 2 ಹೋಮ್ವರ್ಕ್ಗೆ ಸುಸ್ತಾಗ್ಬಿಟ್ರು. ನೆನ್ನೆ ಬರ್ಸೋಕ್ಕಾಗಲಿಲ್ಲ, ಆದ್ದರಿಂದ 2 ಪೆಂಡಿಂಗ್ ಬಿದ್ದಿತ್ತು. ಇಲ್ಲಾಂದರೆ ನಿನ್ನೆ ಇದೊಂದು ಕೊಟ್ಟಿದ್ರು, ಇವತ್ತು ಇದು ಕೊಟ್ಟವ್ರೆ. ಸೊ ಅವಾಗ ಅದೊಂದೇ ಬೀಳ್ತಿತ್ತು. ಅದಕ್ಕೆ ಅವತ್ತಿಂದ ಅವತ್ತು ಮುಗಿಸ್ಬಿಟ್ರೆ ಸರಿ ಬಿಡ್ತೆ. ಪರಿ ಏನು ನಿಂದು? ನನ್ನ ಕ್ಯಾಮ್ರಲ್ಲಿ ಫುಲ್ ರೆಡ್ ಕಲರ್ ಕಾಣಿಸುತ್ತೆ ಅವ್ಳ ಕಣ್ಣು. ಹಾಂ, ಇವಾಗ ಏನಂದರೆ ಖುಷಿಮಾನ ಕರ್ಕೊಂಡು ಇದಕ್ಕೆ ಹೋದರು. ನಾನು ಅದೇ ಹೇಳ್ದಂಗೆ ಇಲ್ಲಿ ಪಾರ್ಸಲ್ ಕೆಲಸ ನಡೀತೈತೆ, ಅಂದರೆ ಆರ್ಡರ್ ತೊಗೊಂಡಿರೋದು. ಕೀರ್ತಿ ಫೋನ್ ಮಾಡಿದರು, ಎಲ್ಲ ಹೊರಗಡೆ ಏನೋ ಕೆಲಸ ಇದೆ ನಿಖಿತಾ, ನನಗೆ ಗಾಡಿ ಬೇಕು, ಗಾಡಿ ಕೊಡಿ ಅಂತ. ನೋಡಿದ್ರೆ ಪೆಟ್ರೋಲ್ ಇಲ್ಲ ಗಾಡಿನಲ್ಲಿ. ಅದಕ್ಕೆ ಕೀರ್ತಿ ಅರ್ಧದಲ್ಲಿ ಎಲ್ಲಿ ನಿಂತ್ಕೊಂಡ್ರೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಅರ್ಧದಲ್ಲಿ ನಿಂತ್ಕೊಂಡು ಹಿಂಗಾಯ್ತು, ತಳ್ಕೊಂಡು ಹೋಗೋ ಥರ ಗೊತ್ತಿಲ್ಲ ಅಂತಂದೆ. ಅದಕ್ಕೆ ಅವರು ಗಾಡಿ ನಂಗೆ ಬೇಕಿತ್ತಲ್ಲ, ಅವ್ರದ್ದು ಏನೋ ಗಾಡಿ ಇಲ್ಲ ಅಂತೇನೋ ಹೇಳ್ತಾಯಿದ್ರು. ಏನು ಕೀರ್ತಿಯವ್ರ ಹಸ್ಬೆಂಡ್ ಮುರಳಿಯಣ್ಣ ಬಂದಿದ್ದಾರೆ ಆಸ್ಟ್ರೇಲಿಯಾಯಿಂದ. ಸೊ ಆದ್ದರಿಂದ ಅವ್ರು ತಗೊಂಡೋಗಿದ್ದಾರಂತೆ ಇದು ಗಾಡಿ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಹಿಂಗೋ ಪೆಟ್ರೋಲ್ ಹಾಕ್ಸ್ಲೇಬೇಕು. ಸೊ ಬೆಳಗ್ಗೆ ನಾಳೆ ಅಂದರೆ ಬೆಳಗ್ಗೆ ನಾನು ಖುಷಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ಬೇಕು ಅಂತಂದರೆ ನಾನು ಪೆಟ್ರೋಲ್ ಹಾಕ್ಸ್ಲೇಬೇಕಲ್ವ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟತ್ಲಾಗೆ ಬಂದ್ಬಿಡೋಣ ಅಂತ. ಬಂದಾದಮೇಲೆ ಇದೆಲ್ಲ ಓಪನ್ ಮಾಡಬೇಕು, ವೀಡಿಯೋ ಮಾಡಬೇಕು. ಅಲ್ಲೊಂದಷ್ಟು ಸೀರೆಗಳ ವೀಡಿಯೋ ಇದೆ, ಅದು ಮಾಡಬೇಕು. ಸುಮಾರು ಒಂದು 2-3 ವೀಡಿಯೋಗಳು ಮಾಡೋದು ಬ್ಯಾಲೆನ್ಸ್ ಇದೆ. ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ. ಅದಕ್ಕೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡಂಗೆ ಆಗಬೇಕು. ಬೈ ಚಾನ್ಸ್ ಏನಾದ್ರು ಏನು ಗೊತ್ತಾ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನಿಂತ್ಕೊಬಿಟ್ರು ಕೂಡ ಕೀರ್ತಿ ತಳ್ತಾರೆ, ನಾನು ಇನ್ನು ಮುಂದೆ ಹೋಗ್ಬೋದಲ್ಲ ಅಂತ ಹೇಳ್ಕೊಂಡು. ಇವಾಗ ಸೋಮ್ ಹಾಕಿಸ್ಕೊಬತ್ತೀನಿ ಅಂತಂದ್ರೆ ಅವ್ರು ನೋಡಿದ್ರೆ ಖುಷಿಮನ ಸ್ವಿಂಗಿಗೆ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡೋದ್ರಿ. ಇನ್ನು ಬರೋದು ಎಷ್ಟೊತ್ತಿಗೆ ಅವಳ ಮನಸ್ಸು ಸಮಾಧಾನ ಆಗೋರ್ಗೆ ಬರೋಲ್ಲ. ಸೊ ಅದಕ್ಕೆ ಹೋಗಿ ಒಂಚೂರು ಹಾಗೆ ಅಡ್ಡಾಡಿಕೊಂಡು ಅದನ್ನೆಲ್ಲ ಕೆಲಸ ಮುಗಿಸ್ಕೊಬರೋಣ ಅಂತ. ಕೀರ್ತಿ ಅವ್ರು ಹೋಟೆಲ್ ಹತ್ರ ಇದ್ದಾರಂತೆ. ಸೊ ಅದಕ್ಕೋಸ್ಕರ ನಾನು ಹೊರಟೆ. ಇವಾಗ ನನ್ನ ಗಾಡಿಗೆ ಎಲ್ಲಿಟ್ಟನಪ್ಪ, ಇಟ್ಕೊಂಡು ಸುಮ್ಮನ ಆಟ ಆಡಿಸ್ತವ್ರೆ. ಹೋಟ್ಲ ಹತ್ರ ಬಂದೆ, ಏನೋ ಪ್ಯಾಕ್ ಮಾಡ್ತಾರೆ. ನನ್ನ ಗಾಡಿಗೆ ಏನು ಸ್ಪೆಷಲ್ಲು? ವಾವ್, ಬರಲ್ಲ ಬಿಡಿ, ಕ್ಲೀನ್ ಮಾಡ್ತವ್ರೆಲ್ಲ.
ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನಾ ಬರೋಷ್ಟರಲ್ಲಿ ಕ್ಲೀನ್ ಮಾಡಿಬಿಡೋಣ, ನಿಖಿತ ಬರೋಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತವ್ರೆ. ಹಾಂ ಕೀರ್ತಿ, ಇವತ್ತು ಮೌಳಿ ಅಣ್ಣನ ಬರ್ತಡೇ ಇತ್ತು. ಹಾಂ, ನಮ್ಮ ಕಡೆ ವಿಷಯ ಹೇಳಿದ್ರಾ? ಬರ್ಡೇ ಮಾಡ್ಕೊಳ್ಳೋ ಹಿಂಗೆ ತಿರ್ಗಿಸ್ಲಾ? ಹಿಂದೆಯಿಂದ ತೋರಿಸ್ತೀನಿ, ಹಿಂದೆಯಿಂದ ತೋರಿಸ್ತೀನಿ. ಯಾಕೋ ಅಷ್ಟು ಹಚ್ಕೋತೀಯಾ? ಅಷ್ಟೇ ಬಿಡು. ಹುಡುಗಿ ಕೈ ಕೊಟ್ಟಿದ್ಯೇನೋ? ಫ್ರೆಂಡ್ಸ್, ಮಂಗಳೂರು ಹುಡುಗ ಇದು. ನೋಡ್ಕೊಬಿಡಿ, ನೀವು ಮಂಗಳೂರವರು. ಕೆಲ್ಸಕ್ಕೆ ಬೇಕಾಗಿದ್ದಾರೆ ಯಾರಾದರೂ ಲೇಡೀಸು, ನಮ್ಮ ಅಬ್ಬಿಗೆರೆ, ಆಮೇಲೆ ಕುವೆಂಪು ನಗರ, ಜಾಲಹಳ್ಳಿ ಈಸ್ಟ್ ಈ ಕಡೆ ಯಾರು ಇತ್ತು ಅಂತಂದರೆ ದಯವಿಟ್ಟು ಬನ್ನಿ ಅಲ್ವಾ. ಸಿಂಗಾಪುರ ಜಾಸ್ತಿ ಏನಿದ್ದೀರಲ್ಲ ಕ್ಲೀನಿಂಗಿಗೋಸ್ಕರ ಯಾರಾದರೂ ಇತ್ತು ಅಂತಂದರೆ ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಾಂದರೆ ಹಿಂಗೆ ಕೀರ್ತಿ, ಯಾಕಂದರೆ ಶೆಫ್ ಮಾಡಲ್ಲ, ಶೆಫ್ ಬಂದು ಅಡುಗೆ ಮಾಡೋದಷ್ಟೇ. ಅದಕ್ಕೆ ಬನ್ನಿ ಬನ್ನಿ ಹೋಗಿ ಬರೋಣ, ಖುಷಿ ಬರೋಷ್ಟ್ರಲ್ಲಿ ಬರ್ಬೇಕು ನಾನು. ನಮ್ಮ ಮಂಗಳೂರು ಹುಡುಗ ಮಂಗಳೂರು ಮೀನು ತರತ್ತಾನೆ ಬರ್ತಾ, ಹಂಗೆ ಊರಿಗೆ ಮೊನ್ನೆ ಊರಿಗೆ ಹೋಗಿದ್ದ, ಬರ್ತಾ ಮೀನು ತರದ್ಬಿಟ್ಟು. ನೀರು ಜಾಸ್ತಿ ಇವಾಗ ಅಂದರೆ ಅಲೆ ಜಾಸ್ತಿ ಹೊಡಿಯುತ್ತಲ್ಲ ಈ ಟೈಮ್ನಲ್ಲಿ. ನಮ್ಮ ಬಾಂಗ್ಡಾ ಫೇವ್ರೇಟು, ಫುಲ್ ಚೀಪಾಗಿ ಸಿಗುತ್ತೆ ಅನ್ಸುತ್ತಲ್ಲ. ನಾನು ತೋರಿಸ್ತೀನಿ, ನನಗೆ ಮುಖ ಮುಚ್ಕೊಂಡೇ ಮಾತಾಡಬೇಕು. ಎಸ್ಕೇಪ್. ಇಲ್ಲ, ಇನ್ನ ಇದೆ ಅನ್ಸುತ್ತೆ. ಓಪನ್ ಮಾಡಕ್ ಬರುತ್ತೆ ಅಷ್ಟೇನೆ. ಇನ್ನು ಇಲ್ಲಿ ಮಾವಿನ ಹಣ್ಣು ಇಲ್ಲೇ ಸಿಗುತ್ತೆ ತಾನೆ? ಕೇಕ್ ತೊಗೊಳಕ್ಕೆ ಅಂತ ಬಂದಿರೋದು, ಮೌಳಿ ಅಣ್ಣ ಬರ್ತಡೇ. ಆದರೆ ಅವ್ರಿಗಲ್ಲ, ಇದೇನು ಸರ್ಪ್ರೈಸ್ ಕೊಡೋಕ್ಕೆ ಅಂತ ತೊಗೊತಾ ಇರೋದು. ಯಾರಿಗೆ ಅಂತ ನಾಳೆ ವ್ಲಾಗಲ್ಲಿ ಇರ್ತೀನಿ. ವೆಯ್ಟ್ ಮಾಡ್ತಾರೆ ನಾಳೆ ವ್ಲಾಗಲ್ಲಿ ಅಲ್ವಾ? ಹಾಂ, ½ ಕಿಲೋನಾ? ಬ್ಲೂಬೆರಿ ಚೆನ್ನಾಗಿದೆ, ಬಟ್ ಅದನ್ನ ಬರ್ಸಿದ್ರೆ ಬೇಡ, ಬ್ಲೂಬೆರಿ ಬೇಡ, ಬೇರೆ ನೋಡಿ. ಮ್ಯಾಂಗೋ, ಆರೆಂಜ್. ಅದು ಮ್ಯಾಂಗೋ ಇಲ್ಲ ಅಲ್ಲ? ಮ್ಯಾಂಗೋ ಇಲ್ವಾ? ಖಾಲಿ. ವೈಟ್ ಯಾವುದು? ವೈಟ್ ಫಾರೆಸ್ಟ್. ಅದು ವೈಟ್ ಫಾರೆಸ್ಟು. ಅಲ್ಲೇ ಫ್ಲೇವರ್ಗಳು, ಅದು ಪಿಸ್ತಾ, ಬಾದಾಮು, ಆರೆಂಜು, ಪೈನಾಪಲ್ಲು ಅಲ್ವಾ? ಪೈನಾಪಲ್ ಅಲ್ಲೇನಪ್ಪ ಅದು? ಹಾಂ, ಪೈನಾಪಲ್ಲು. ಬಟರ್ ಸ್ಕಾಚ್, ಕೋಕೋ ಬಟರ್ ಸ್ಕಾಚ್ ಅಂತೆ. ಬೆಸ್ಟು ಅದೇ ತೊಗೊಂಬಿಡಿ. ನಾನು ಹಂಗಾರೆ ಇದೊಂದು 2 ಪೀಸ್ ತೊಗೋತೀನಿ. ನನಗೂ ಯಾಕೋ ಕೇಕ್ ತಿನ್ಬೇಕಂತ ಅನ್ನಿಸ್ತಾ ಇದೆ. ನೋಡೋಣ, ತೊಗೊಳ್ಳೋಣ. ಕೇಕ್ ತಿನ್ಬೇಕು, ನೋಡಿದ್ಮೇಲೆ ತಿನ್ಬೇಕಂತ ಅನ್ನಿಸ್ತಾ ಇದೆ. ನಾಳೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ದೇವ ಫ್ರೂಟ್ಸ್ ತೊಗೊಳ್ತೀನಿ ನಾನು. ಇವಾಗ ಹಂಗೆ ತರಕಾರಿ ತೊಗೋಬೇಕು. ಆಪೋಸಿಟ್ ಇದೆ ತರಕಾರಿ, ಅದು ಸೊಪ್ಪಿದೆ, ಪೆಟ್ರೋಲ್ ಹಾಕ್ಸಿದ್ವಿ, ಎಲ್ಲ ನಿಯರ್ ಬೈ ಇದೆ. ಅದಕ್ಕೆ ಎಲ್ಲ ತೊಗೊಳಕ್ಕೆ ಅಂತಲೇ ಹಿಂಗೆ ಒಟ್ಟಿಗೆ ಬಂದಿದ್ದು ನಾನು. ಆಯಿತಾ? ತಗೊಂಡೆ ಇದೆ, ಅಲ್ಲಿ ತಗೊಂಡೆ, ಬಟ್ ಮೋಸ ಮಾಡಿ ಕಳಿಸಿದ್ದಾರೆ. ಪಾಲಕ್ ಸೊಪ್ಪೆಲ್ಲ ಚೆನ್ನಾಗೇ ಇಲ್ಲ, ಫುಲ್ ಉಳ್ಕ ಅಂತ ತೊಗೊಂಬಂದಿದ್ದೀನಿ. ಇವ್ರ ಹತ್ರ ಚೆನ್ನಾಗಿರುತ್ತೆ, ಬಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಇವ್ರ ಹತ್ರ ಸೊಪ್ಪು ಚೆನ್ನಾಗಿರುತ್ತೆ. ಇನ್ನೊಂದು ಟೈಮ್ ಇರೋದಿಲ್ಲ ಇವರು. ಮಸಪ್ಪಿಗೆ ಎಣ್ಣೆ ಸೊಪ್ಪು ಫ್ರೆಂಡ್ಸ್. ಅದು ನೋಡಿ, ಯಾರು ಗೆಸ್ ಮಾಡಿಲ್ಲ. ಮತ್ತು ಬೆಂಗಳೂರು ನಾನು ಗೆಸ್ ಮಾಡಿಲ್ಲ. ಗೆಸ್ ಮಾಡಲಿಲ್ವಾ ಯಾರು? ಅಂದರೆ ಎಣ್ಣೆ ಸೊಪ್ಪು ಇನ್ನೂ ಸ್ವಲ್ಪ ಸಣ್ಣಗೆ ಬರುತ್ತೆ, ಇದು ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ. ಇಷ್ಟು ದಪ್ಪ ಬರಲ್ಲ. ಇದು ಫಾರ್ಮ್ದು ನಾಟಿ ಬೇರೆ. ನಾಟಿ ಬೇರೆ. ಅದು ಹೊಲದಲ್ಲಿ ಇವಾಗ ಮಳೆ ಬಿದ್ದೈತಲ್ಲ, ಈ ಟೈಪ್ ಇವಾಗ ಚೆನ್ನಾಗಿ. ಇದು ಹೈಬ್ರಿಡ್. ಇದು ಇದಾಗ್ತಾರಲ್ವಾ ಏನದು? ಹಾಂ, ಇದು ಟೊಮೆಟೊ ಹಾಕ್ಬಾರ್ದು. ಪುಂಡಿ
ಟೊಮೆಟೊನೇ ಹಾಕ್ಬಾರ್ದು, ಹುಳಿ ಅದು, ಪುಂಡಿ ಅದು. ಹಾಕ್ಸಿ ಅದು ಚೆನ್ನಾಗಿ, ಅದು ಹಾಕ್ಸಿ ಅದು. ಟೊಮೆಟೊ ಹಾಕ್ಬೇಡಿ. ಗುಂಡೆಲೆ ಸೊಪ್ಪು ಅದಿಲ್ವಾ? ಅದೊಂದೇ ಹೌದಾ? ಅವೆಲ್ಲ ಏನು ಗೊತ್ತಾ, ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ, ಒಂದೊಂದ್ಸರಿ ಚೆನ್ನಾಗಿ ಬರಲ್ಲ. ಮೊಳಕೆ ಕಾಳುಗಳು ಹಾಂ ಅದು ತೆಗ್ದಾಕ್ಬೇಕು. ಮೊಳಕೆ ಕಾಳುಗಳು ರೆಡಿ ನೋಡಿ, 30 ರೂಪಾಯಿ ಪ್ಯಾಕೆಟ್ ಏನು. ಟೊಮೊಟೊ ಚೆನ್ನಾಗಿ ಆರಿಸ್ಬೇಕು, ಮಳೆಗಾಲ ಆಗಿರೋದ್ರಿಂದ ಎಲ್ಲ ಪ್ರೆಸ್ ಮಾಡಿ ತೊಗೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಾಂದರೆ ಎಲ್ಲ ಒಳಗಡೆ ಕೊಳ್ತು ಹುಳ ಆಗ್ಬಿಟ್ಟಿರ್ತವೆ. ನಾನು ನೋಡಿ ತಗೊಂಡಿದ್ದೀನಿ ಈ ಥರ. ಹೂಕೋಸು ತಗೊಂಡಿದ್ವಿ ಇರಲಿ ಅಂತ. ದೊಡ್ಡದಾಗೋಯ್ತದೇನೋ ಕವರು, ಬೇರೆದು ಕೊಟ್ಬಿಡಿ. ಅದು ನಮಗೆ ಗೋರಿಕಾಯಿ ಪಲ್ಯ ಕಹಿ ಬರುತ್ತಲ್ವಾ, ಆದರೆ ಸಣ್ಣ ಗೋರಿಕಾಯಿ ಪಲ್ಯ ಸುಮಾರು ಜನ ಯೂಸ್ ಮಾಡ್ತಾರೆ. ನಂಗೆ ಅದು ಯೂಸ್ ಮಾಡೋಕ್ಕೆ ನಾವು ಕೊಟ್ಟಿದ್ದು ಕೇಕ್ ಆರ್ಡ್ರ್ ರೆಡಿ ಆಯಿತು. ಕೇಕ್ ತೊಗೊಬೇಕು, ಹಾಗೆ ಒಂಚೂರು ಪ್ಲಮ್ ಕೇಕ್ ತೊಗೊಂಡೋಗೋಣ ಅಂತ. ನಾಳೆ ನಾನು ಕೊಡ್ತಾ ಇದ್ದೆ, ಸೇಮ್ ಫ್ಲೇವರೇ ತಗೊಂಡಿರೋದು, ಆದರೂ ಅದೇ ಫ್ಲೇವರೇ ತಗೊಂಡಿದ್ದೀರಾ. ಹೌದು, ಮ್ಯಾಂಗೋ, ಪೈನಾಪಲ್ ಇಷ್ಟ. ಪೈನಾಪಲ್, ಮ್ಯಾಂಗೋ, ರೆಡ್ ವೆಲ್ವೆಟ್, ಬಟರ್ ಸ್ಕಾಚ್ ಎಲ್ಲ ಇಷ್ಟ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಏನೇನೋ ಬಂದು ಎಲ್ಲ ಶಾಪಿಂಗ್ ಮಾಡಿಬಿಟ್ವಿ. ಬೇಜಾನ್ ಶಾಪಿಂಗ್ ಆಗ ಇಲ್ಲಿ ಬೇಕ್ರಿ ಶಾಪಿಂಗ್ ಜಾಸ್ತಿ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಒಂಚೂರು ಬನಾನಾ ಚಿಪ್ಸು, ಆಮೇಲೆ ಎಲ್ಲ ಇದು ಕೇಕು, ಪ್ಲಮ್ ಕೇಕ್, ಪ್ಲೇನ್ ಕೇಕು ತೊಗೊಂಡು ಕೀರ್ತಿ ಬೆಳಗ್ಗೆ ಎಲ್ಲ ತೊಗೊಂಡ್ಬಿಟ್ಟು ಬೇಕ್ರಿ ಆಯಿತು. ನಂಗೆ ಮಾಡೋಕ್ಕೆ ಟೈಮ್ ಸಿಗ್ತಾರೆ ಮನೆಯಲ್ಲಿ, ಅದಕ್ಕೋಸ್ಕರ. ಇಲ್ಲ ಅಂದರೆ ಕೇಕ್ ತಿಂದ್ವಿ ಇಲ್ಲೇ, ಸೂಪರಾಗಿತ್ತು, ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ನಾನು ಅವ್ರದ್ದು ಅರ್ಧ ತಿನ್ನೋಷ್ಟೇ ಸುಸ್ತಾಗ್ಬಿಟ್ಟು ನೋಡುವ. ಚೆನ್ನಾಗಿದೆ. ಮಾಡ್ತಾರೆ, ಎಕ್ಸ್ಪರ್ಟ್ ಇದ್ದಾರೆ ಇವರು, ಪಟ್ ಅಂತ ಮಾಡ್ತಾರೆ ನೋಡಿ. ಬಾಯಲ್ಲಿ ಅದಕ್ಕೂ ಆಯಿಲ್ ಅಪ್ಲೈ ಮಾಡಲ್ಲ ಅನ್ಸುತ್ತೆ. ಆಯಿಲ್ ಅಪ್ಲೈ ಮಾಡ್ತೀರಾ ಭಯ್ಯ ಇದಕ್ಕೆ? ಇದಕ್ಕೆ ಆಯಿಲ್ ಅಪ್ಲೈ ಮಾಡ್ತೀರಾ? ಒಳಗಡೆನೂ ಖಾರ ಹಚ್ಚಿರ್ತೀರಾ ನೋಡಿ. ಈ ಥರ ಸರ್ವಿಸ್ ಯಾರು ಕೊಡ್ತಾರೆ? ಫುಲ್ ಲಿಫ್ಟ್ ಹತ್ರನೇ ಕರ್ಕೊಬಂದು ನಾವು ಬಿಡ್ತಾ ಇದ್ದೀವಿ. ಹಾಂ, ಬಿಟ್ರೆ ಒಳಗಡೆ ಹೋಗುತ್ತೆ, ಸೈಕಲ್ ಹೋಗುತ್ತೆ ಅಂದರೆ ಗಾಡಿ ಹೋಗಲ್ವಾ? ಹಂಗೆ ಇಲ್ಲ ಆ ಥರ ಎಲ್ಲ ಇದು ಮಾಡಲ್ಲ. ನಿಮ್ಮ ಐಟಮ್ ಯಾವ್ದು ಎತ್ಕೊಬಿಡಿ.
ನೋಡಿ ಕಾಲಿಫ್ಲವರ್ ಬಂದು ಕಾಲಿಫ್ಲವರ್ ಕೆಳಗಡೆ ಐತಿ. ಕಾಲಿಫ್ಲವರ್ದು ಹೋಟೆಲ್ಗೆ ಒಂದು ಸ್ವಲ್ಪ ಕೊಟ್ಟು ಇವಾಗ ಇಲ್ಲೊಂದು ಎತ್ಕೊಂಡ್ರು. ಚಿಕನ್ದು ಪಿಂಕ್. ಓಕೆ ಬಾಯ್ ಬಾಯ್, ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಊಟ ಆಯಿತು. ಇವಾಗ ನನಗೆ ಏನಂದರೆ ನಾನ್ ವೆಜ್ ತಿಂದಾಗ ಏನಾದ್ರು ಸ್ವೀಟು ಫ್ರೂಟ್ಸು ತಿನ್ನಬೇಕು. ಅದಕ್ಕೆ ಮನೆ ಖುಷಿ ಕೀರ್ತಿರು ಇದು ಕರದಂಟು ಅಂತ ಯಾವುದೋ ಒಂದು ಸ್ವೀಟ್ಸ್ ಅಂದ್ಕೊಟ್ಟಿದ್ರು. ತುಂಬ ಇಷ್ಟ ಆಗಿತ್ತು. ನಾನು ಎಲ್ಲಿ ಸಿಗುತ್ತೆ ಅಂತೆಲ್ಲ ಹುಡುಕ್ತೆ. ಗೋಕಾಕ್ ಹತ್ರ ತಂದಿದ್ದಂತೆ ಇವರ ಕೀರ್ತಿಯವ್ರ ರಿಲೇಟಿವ್, ಅವ್ರ ಆಂಟಿಯವರೆಲ್ಲ. ನನಗೆ ತುಂಬ ಇಷ್ಟ ಆಯಿತು ಕೀರ್ತಿ ಕೊಟ್ಟರು ಅಂತ, ಹೀಗೆ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಹಾಗಾದರೆ ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿದ್ರೆ ಇಲ್ಲಿ ವೆಯ್ಟ್ ಮಾಡ್ತಾರೆ. ಇವಾಗ ನಾನೆಲ್ಲ ಬಂಡಲ್ ಏನಿದೆ ತೆಗಿತಾ ಇದ್ದೀನಿ ಕಂಪ್ಲೀಟಾಗಿ. ಸೊ ಇವಾಗ ಒಂದೆರಡು ವೀಡಿಯೋ ಶೂಟ್ ಮಾಡಬೇಕು. ಟೈಮ್ ಎಷ್ಟು ಗೊತ್ತಾ? 10 ಕಾಲಾದರೂ ನನ್ನ ಕೆಲಸ ಮಾತ್ರ ಮುಗ್ದಿಲ್ಲ ಇನ್ನೂ. ಸೊ ನಡೀತಾನೆ ಇದೆ. ಅರ್ಧವಾದ ಕೆಲಸ ಬಿಟ್ಟೋಗಿದ್ದೆ ಎಲ್ಲ, ಇನ್ನು ಪಾರ್ಸಲ್ ಪ್ಯಾಕ್ ಮಾಡೋದೆಲ್ಲ. ಇವಾಗ ಅದು ಮಾಡಬೇಕು. ನೋಡಿ ಇದು ಸಕ್ಕತ್ತಾಗಿದೆ ಏನದು, ವೀಡಿಯೋ ಶೂಟ್ ಮಾಡಬೇಕು ನಾನು ಇವಾಗ. ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲ್ಕೊಳ್ಳೋದ ಅಂಥೇಳಿ. ಆದರೆ ವಾಶ್ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ತುಂಬ ಟಯರ್ಡ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಪಾತ್ರೆ ವಾಶ್ ಮಾಡ್ದಲ್ಲೇ ಮಲಗಲ್ಲ, ವಾಶ್ ಮಾಡೇ ಮಲಗೋದು ನಾನು. ಅದಕ್ಕೆ ಇವತ್ತು ಟಯರ್ಡ್ ಆಗಿರೋದ್ರಿಂದ ನನಗೆ ಆಗ್ತಾಯಿಲ್ಲ, ಶಕ್ತಿ ಇಲ್ಲ. ಯಾಕಂದರೆ ಇದೆಲ್ಲ ಎತ್ತಿಡಬೇಕು, ವೀಡಿಯೋ ಶೂಟ್ ಮಾಡಬೇಕು, ಇಲ್ಲಿ ಕ್ಲೀನ್ ಮಾಡಬೇಕು, ಅದೆಲ್ಲ ಫ್ರಿಡ್ಜಲ್ಲಿ ಹಾಕಿಡಬೇಕು ತರಕಾರಿಗಳನ್ನೆಲ್ಲ. ಸೊ ಅದಕ್ಕೋಸ್ಕರ ಇದು ನಮ್ಮ ಫೇವ್ರೆಟ್ ಕೂಡ. ಮತ್ತು ಈ ಥರ ಡ್ರೈ ಫ್ರೂಟ್ಸನ್ನು ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಅದಕ್ಕೆ ತರಿಸಿದ್ದೆ. ಖುಷಿ ಮಾವು ತಿಂದಿಲ್ಲ, ಚಾಕ್ಲೇಟ್ ಅಂದರೂ ಇಲ್ಲ, ಏನಂದರೂ ಇಲ್ಲ. ಕುಂಬಳಕಾಯಿ ತರಿಸಿದ್ದೆ, ಅದು ಕಟ್ ಮಾಡಿಡಬೇಕು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಅದಕ್ಕೆ ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಆದಷ್ಟು ಅದು ಹೇಳ್ದಂಗೆ ಡೈಲಿ ವ್ಲಾಗ್ ನನ್ನ ಕೈಲಿ ಆದರೆ ಖಂಡಿತ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್. ಯಾರಿಗೆ ಡೈಲಿ ವ್ಲಾಗ್ ಇವಾಗ ಹಾಕ್ತಾ ಇರೋದಕ್ಕೆ ಇಷ್ಟ ಆಗ್ತಾಯಿದೆ ತುಂಬ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬ್ಯಾಕ್ ಟು ರೊಟೀನ್. ಮತ್ತು ನಾನು ಮಾಡ್ತಾ ಮತ್ತು ನಮ್ಮ ವ್ಯೂವರ್ಸ್ ಎಲ್ಲರೂ ನೋಡ್ತಾ ನಿಮ್ಮೆಲ್ರಿಗೂ ಇಷ್ಟ ಆಗ್ತಾಯಿದೆ, ಮತ್ತು ನಿಮ್ಮ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾಯಿದೆ, ಲೈಕ್ಸ್ ಚೆನ್ನಾಗಿ ಬರ್ತಾಯಿದೆ ಅಂದಾಗ ನಮಗೂ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಇನ್ಫಾರ್ಮೇಟಿವ್ ಏನಾದರೂ ಇದ್ದರೆ, ಇಲ್ಲ ಕಿಚನಲ್ಲಿ ಅಡುಗೆಗಳಿದ್ದರೆ ಏನಾದರೂ ಒಂದು ನಾವು ನಿಮಗೆ ಒಂದು ಅಪ್ಡೇಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಎಷ್ಟೋ ಜನ ಕಮೆಂಟ್ ಮಾಡ್ತೀನಿ, ಕಿತ ನಾವು ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಯಪ್ಪ ಹೌದಾ ಅಂತ ಹೇಳ್ಕೊಂಡು. ಹೌದು, ನಿಜ, ನನಗೂ ಗೊತ್ತು. ಯಾಕಂದರೆ ಈ ಥರ ಎಷ್ಟೊಂದು ಕಮೆಂಟ್ಗಳು ಮತ್ತು ನಾನು ಎದುರುಗಡೆ ಸಿಕ್ತಾಗ ಎಷ್ಟೊಂದು ಜನ ಹೇಳಿದ್ದಾರೆ, ಒಂಥರ ಇನ್ಸ್ಪಿರೇಷನ್ ನಿಕ್ಕಿತ ನೀವೆಲ್ಲ ನಮ್ಮೆಲ್ಲರಿಗೂ ಅಂತ ಹೇಳಿ. ಸೊ ಥ್ಯಾಂಕ್ ಯು, ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಚಿರಋಣಿಯಾಗಿರ್ತೀನಿ ನಮ್ಮ ಫ್ಯಾಮಿಲಿ ಯಾವಾಗಲೂ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.